ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಮದುವೆಯಾದ ದಂಪತಿಗಳು ಚಿಂದಿಯಾದ ಬೆಡ್ಶೀಟ್ ಮೇಲೆ ಸಂಪೂರ್ಣ ಸುಸ್ತಾಗಿ ಮಲಗಿದ್ರು. ಕಾರ್ತಿಕ್ ಅವಳ ಮೇಲೆ ಭಾರವಾಗಿ ಮಲಗಿದ್ದ. ಇಬ್ಬರು ಬಿಗಿಯಾಗಿ ತಪ್ಕೊಂಡಿದ್ರು, ಉಸಿರಿಗಾಗಿ ಒದ್ದಾಡ್ತಿದ್ರು. ಕಾರ್ತಿಕ್ನ ಗಟ್ಟಿಯಾಗಿರುವ ಅವನ ವಸ್ತು ಶ್ರುತಿಯ ದೇಹದೊಳಗೆ ಆಳವಾಗಿ ಹುದುಗಿತ್ತು. ಅಯ್ಯೋ, ತುಂಬ ನೋವಾಗ್ತಿದೆ, ಬಿಟ್ಬಿಡು ಅಂದರೂ ಕೇಳ್ತಿಲ್ಲ. ಏನು ಮಾಡೋದು, ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕತೆ ಮಾತ್ರ ತುಂಬಾ ಚೆನ್ನಾಗಿದೆ. ಆಯಿತಾ, ಕತೆಗೆ ಹೋಗೋಣ. ನನ್ನ ಹೆಸರು ಶ್ರುತಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಮೊದಲಿನಿಂದನೂ ಹುಡುಗರು ಅಂದರೆ ಸ್ವಲ್ಪ ದೂರನೇ, ಆದರೆ ಮದುವೆ ಬಗ್ಗೆ ಸಾವಿರಾರು ಕನಸುಗಳಿದ್ವು. ನನ್ನ ಎಜುಕೇಷನ್ ಮುಗಿದ ಮೇಲೆ ಅಪ್ಪ ತನ್ನ ಸ್ನೇಹಿತನ ಮಗ ಕಾರ್ತಿಕ್ ಜೊತೆ ನನ್ನ ಮದುವೆ ಅಂತ ನನಗೆ ಹೇಳಿಬಿಟ್ಟಿದ್ರು. ನಾನು ಮತ್ತು ಕಾರ್ತಿಕ್ ಮೊದಲ ಬಾರಿಗೆ ಒಂದು ಕೆಫೆಯಲ್ಲಿ ಭೇಟಿಯಾಗಿದ್ವಿ. ಮೊದಲ ಭೇಟಿಯಲ್ಲಿಯೇ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ಟಿದ್ರು. ಎಷ್ಟೋ ವರ್ಷದಿಂದ ಪರಿಚಯ ಇರುವವರಂತೆ ತುಂಬ ಸಮಯ ಹರಟೆನೂ ಹೊಡೆದಿದ್ವಿ. ಶ್ರುತಿಗೆ ಮೊದಲಿನಿಂದಲೂ ನಾನು ಮದುವೆಯಾಗೋ ಹುಡುಗ ಗಂಡನ ರೀತಿ ಇರದೇನೆ ಒಬ್ಬ ಸ್ನೇಹಿತನ ರೀತಿ ಇರಬೇಕು ಅನ್ನೋ ಆಸೆ ಇತ್ತು. ಈಗ ತುಂಬ ಹೊತ್ತಿನಿಂದ ಮಾತನಾಡಿದ ಮೇಲೆ ತನ್ನ ಕನಸು ನನಸಾಗುತ್ತೆ ಅನ್ನೋ ನಂಬಿಕೆನೂ ಬಂದಿತ್ತು. ನಾನು ಅಂದ್ಕೊಂಡಂತೆ ನನಗೆ ಸರಿಯಾದ ಹುಡುಗನೇ ಸಿಕ್ಕಿದ್ದಾನೆ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇಬ್ಬರು ಭೇಟಿಯಾದ ನಂತರ ಮನೆಗೆ ಬಂದು ತಮ್ಮ ಒಪ್ಪಿಗೆಯನ್ನು ಇಬ್ಬರ ಮನೆಯಲ್ಲಿ ಇಬ್ಬರು ತಿಳಿಸಿದರು. ಇಬ್ಬರ ತಂದೆ ತಾಯಿಯರು ತುಂಬ ಖುಷಿಯಿಂದ ನಿಶ್ಚಿತಾರ್ಥನೂ ಮುಗಿಸಿದ್ರು. 6 ತಿಂಗಳ ನಂತರ ಮದುವೆಯ ದಿನಾಂಕವನ್ನು ಕೂಡ ನಿಶ್ಚಯ ಮಾಡಲಾಯಿತು. 6 ತಿಂಗಳಲ್ಲಿ ಇವರಿಬ್ಬರು ಸಾಕಷ್ಟು ಬಾರಿ ಭೇಟಿ ಮಾಡಿದರು. ತಮ್ಮ ಆಸೆ ಕನಸುಗಳನ್ನು ಪರಸ್ಪರ ಮಾತನಾಡಿಕೊಂಡಿದ್ರು. ಅಂತೂ ಇಂತೂ 6 ತಿಂಗಳು ಮುಗಿದು ಮದುವೆಗೆ ಅದ್ಧೂರಿಯಾಗಿ ನಡೀತು. ಹೂಗಳಿಂದ ಅಲಂಕರಿಸಲ್ಪಟ್ಟಿದ್ದ ಕಾರಿನಲ್ಲಿ ಇಬ್ಬರನ್ನು ಕೂರಿಸಿ ಒಂದು 7 ಸ್ಟಾರ್ ಹೋಟೆಲ್ನಲ್ಲಿ ಮೊದಲ ರಾತ್ರಿಗಾಗಿ ಇವರಿಬ್ಬರಿಗಾಗಿಯೇ ಬುಕ್ ಮಾಡಿರುವ ರೂಮ್ಗೆ ಹೊರಟರು. ಶ್ರುತಿ ನಾಚಿಕೆಯಿಂದ ಕಾರಲ್ಲಿ ಒಂದೂ ಮಾತಾಡದೆ ತಲೆ ತಗ್ಗಿಸಿ ಕೂತ್ಬಿಟ್ಟಿದ್ಲು. ಕಾರ್ತಿಕ್ ಕೂಡ ಏನು ಮಾತಾಡಬೇಕು ತಿಳಿದೆ ಸುಮ್ಮನೆ ಕೂತಿದ್ದ. ರಾತ್ರಿ ನಡೆಯಲಿರುವ ಆ ಹಸಿ ಬಿಸಿ ಕ್ಷಣಗಳ ಬಗ್ಗೆ ಯೋಚಿಸ್ತಾ ಇದ್ದಂತೆ ಅವಳ ಹೊಟ್ಟೆಯಲ್ಲಿ ವಿಚಿತ್ರವಾದ ಕಚಗುಳಿಯ ಅನುಭವವಾಗತೊಡಗಿತ್ತು. ಶ್ರುತಿ ಕಾಲೇಜಲ್ಲಿದ್ದಾಗ ಒಂದಿಬ್ಬರು ಹುಡುಗರ ಜೊತೆ ಕ್ಯಾಶುವಲ್ ಆಗಿ ಡೇಟಿಂಗ್ ಮಾಡಿದ್ಲು. ಆದರೆ ಅವಳು ಆ ಡೇಟಿಂಗ್ನಲ್ಲಿ ಅಷ್ಟೇನೂ ಮುಂದುವರೆದಿರಲಿಲ್ಲ. ಆ ವಿಷಯದ ಬಗ್ಗೆ ಮಾತಾಡೋದೇ ದೊಡ್ಡ ತಪ್ಪು ಅಂತ ತಿಳ್ಕೊಂಡಿರುವಂಥ ಸಾಂಪ್ರದಾಯಿಕ ಕುಟುಂಬದಲ್ಲಿ ಶ್ರುತಿ ಬೆಳೆದಿದ್ಲು. ಆದ್ದರಿಂದಲೇ ಇದೆಲ್ಲದರಿಂದಲೂ ಸ್ವಲ್ಪ ಅವಳು ದೂರನೇ ಇರ್ತಿದ್ಲು. ಸ್ನೇಹಿತರ ಒತ್ತಾಯದ ಮೇರೆಗೆ ಇಬ್ಬರು ಹುಡುಗರ ಜೊತೆ ಡೇಟಿಂಗ್ಗೆ ಹೋಗಿದ್ಲು ಅಷ್ಟೇ. ಆದರೆ ಅಲ್ಲಿ ಏನೂ ನಡೆದಿರಲಿಲ್ಲ. ಮದುವೆಗೆ ಸ್ವಲ್ಪ ದಿನಗಳು ಇರುವಾಗ ಅವಳ ತಾಯಿ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ವಿವರಿಸುವುದಕ್ಕೆ ಪ್ರಯತ್ನ ಪಟ್ಟಾಗ ನಾಚಿಕೆಯಿಂದ ಮುಜುಗರದಿಂದ ಅಮ್ಮ ನೀನೇನು ಹೇಳಬೇಡ ಅಂತ ಬೇಡ್ಕೊಳ್ತಿದ್ಲು. ಆದರೂ ಕೂಡ ಅವಳಮ್ಮ ಅವನು ತನ್ನ ವಸ್ತುನ ನಿನ್ನ ಕೆಳಗಡೆ ಹಾಕ್ತಾನೆ ಅಂತ ಶುರು ಮಾಡಿದಾಗಲೇ ಶ್ರುತಿಗೆ ಎಷ್ಟೊಂದು ಮುಜುಗರ ಆಯಿತು ಅಂದರೆ ಅವಳ ತಾಯಿನ ರೂಮಿಂದ ಹೊರಗೆ ದಬ್ಬಿಟ್ಲು. ಅಮ್ಮ ಸಾಕು ನಿಲ್ಲಿಸು ಅಂತ ಜೋರಾಗಿ ಕಿರಿಚ್ಕೊಂಡ್ಳು. ಏನನ್ನ ಎಲ್ಲಿಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನದನ್ನು ವಿವರಿಸೋ ಅವಶ್ಯಕತೆ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಅಮ್ಮನ್ನ ಹೊರಗೆ ಕಳಿಸಿ ಮಂಚದ ಮೇಲೆ ಸುಸ್ತಾದಂತೆ ತಲೆ ಹಿಡ್ಕೊಂಡು ಕೂತ್ಬಿಟ್ಲು. ಈ ವಿಷಯಗಳೆಲ್ಲ ಶ್ರುತಿಗೆ ಚೆನ್ನಾಗಿ ತಿಳಿದಿತ್ತು. ಇದೆಲ್ಲದರ ಬಗ್ಗೆ ಅವಳು ಸಂಪೂರ್ಣವಾಗಿ ತಿಳ್ಕೊಂಡು ತಲೆ ಸಾಕಷ್ಟು ವಿಡಿಯೋಗಳನ್ನು ಸಹ ನೋಡಿದ್ಲು. ಆದರೆ ಇದ್ರ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಅವಳಿಗೆ ಮುಜುಗರ ಆಗ್ತಿತ್ತು ಅಷ್ಟೆ. ಅದರಲ್ಲೂ ತನ್ನಮ್ಮ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ತೀವ್ರ ನಾಚಿಕೆಯಿಂದ ಅಮ್ಮನನ್ನು ಹೊರಗೆ ಕಳಿಸ್ಬಿಟ್ಟಿದ್ಲು ಅಷ್ಟೆ. ಈಗ ನಿಧಾನಕ್ಕೆ ತನ್ನ ಪಕ್ಕದಲ್ಲಿ ಕೂತಿದ್ದಂತಹ ಕಾರ್ತಿಕ್ನನ್ನು ನೋಡಿದ್ಲು. ಎತ್ತರ ಮತ್ತು ದೃಢಕಾಯದ ಅವನು ರಿಸೆಪ್ಷನ್ನ ಶೇರ್ವಾನಿಯಲ್ಲಿ ಅದ್ಭುತವಾಗಿ ಕಾಣಿಸ್ತಿದ್ದ.
ಅವಳಿಗೆ ಅಲ್ಲೇ ಅವನಿಗೊಂದು ಮುತ್ತು ಕೊಟ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು. ಅವನನ್ನು ನೋಡ್ತಾ ಇದ್ದಂತೆ ಅವಳ ಮೈ ಬಿಸಿಯಾಗತೊಡಗಿತ್ತು. ಮಾತುಗಳಲ್ಲಿ ವಿವರಿಸಲಾಗದ ಭಾವನೆಗಳು ಅವಳಲ್ಲಿ ಮೂಡ್ತಾ ಇದ್ವು. ಅವನು ತನ್ನಷ್ಟಕ್ಕೆ ತಾನೇನಾಗ್ತಾ ಇರೋದನ್ನು ಅವಳು ಗಮನಿಸಿದ್ಲು. ನಾನು ಏನು ಯೋಚಿಸ್ತಾ ಇದ್ದೀನೋ ಅವನು ಅದನ್ನೇ ಯೋಚಿಸ್ತಾ ಇದ್ದಾನ. ನನಗಾಗ್ತಿರೋ ಹಾಗೇ ಅವನಿಗೂ ನರ್ವಸ್ ಆಗ್ತಿದ್ಯಾ ಅಂತ ಅವಳು ಅಂದ್ಕೊಂಡ್ಳು. ಕಳೆದ ಕೆಲವು ತಿಂಗಳುಗಳಿಂದ ಕಾರ್ತಿಕ್ನ ಅಪ್ಪ ಅಮ್ಮ ಅವನಿಗೆ ಮದುವೆಯಾಗು ಅಂತ ಪೀಡಿಸ್ತಾ ಇದ್ರು. ಆದರೆ ಅವನಿಗೆ ಈಗಲೇ ಮದುವೆಯಾಗೋ ಯಾವ ಯೋಚನೆಯೂ ಇರಲಿಲ್ಲ. ಅವನಿಗೆ ಅವ್ರ ಮೇಲೆ ವಿಪರೀತವಾದ ಕೋಪ ಬರ್ತಿತ್ತು. ಹೈಟೆಕ್ ಸಿಟಿಯಲ್ಲಿನ ತನ್ನ ಬಿಂದಾಸ್ ಬ್ಯಾಚುಲರ್ ಲೈಫನ್ನು ಕನಿಷ್ಠ ಇನ್ನು 2 ವರ್ಷಗಳ ಕಾಲ ಬಿಟ್ಕೊಡೋದಕ್ಕೆ ಅವನಿಗೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ಆದರೆ ಅವನ ತಾಯಿ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿದ್ದರಿಂದ ಅವನು ಅನಿವಾರ್ಯವಾಗಿ ಶ್ರುತಿಯನ್ನು ಭೇಟಿಯಾಗಬೇಕಾಯಿತು. ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಅವಳಿಗೆ ವಿವರಿಸಿ ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದ. ಆದರೆ ಅವಳನ್ನು ನೋಡಿದ ಕ್ಷಣನೇ ಅವನು ತಾನು ಹೇಳಬೇಕಾಗಿದ್ದನ್ನೆಲ್ಲ ಮರ್ತೇ ಬಿಟ್ಟ. ಆ ಸುಂದರವಾದ ಹುಡುಗಿ ಅವನನ್ನು ಅಷ್ಟು ಆಕರ್ಷಿಸ್ಬಿಟ್ಟಿದ್ಲು. ಅವಳು ಬುದ್ಧಿವಂತೆ, ಚುರುಕು ಮತ್ತು ತುಂಬ ಲವಲವಿಕೆಯಿಂದ ಇದ್ಲು. ಮೊದಲ ನೋಟದಲ್ಲಿಯೇ ಅವನೊಳಗೆ ಫಿದಾ ಆಗೋಗ್ಬಿಟ್ಟಿದ್ದ. ಮತ್ತು ಅವನಿಗೆ ಆಶ್ಚರ್ಯವೇ ಆಗುವಂತೆ ಅವನು ಮದುವೆಗೆ ಎಸ್ ಅಂತ ಹೇಳಿಬಿಟ್ಟಿದ್ದ. ಅವರ ಕೋರ್ಟ್ಶಿಪ್ ಸಮಯದಲ್ಲಿ ಅವನು ಮತ್ತು ಶ್ರುತಿ ಒಬ್ರಿಗೊಬ್ರು ತುಂಬಾ ಹತ್ತಿರ ಆಗಿದ್ರು. ತಡರಾತ್ರಿಯವರೆಗೆ ಟೆಕ್ಸ್ಟ್ ಮಾಡೋದು, ನಿರಂತರವಾಗಿ ಫೋನ್ನಲ್ಲಿ ಮಾತನಾಡೋದು, ಹುಸೇನ್ ಸಾಗರ್ಗೆ ರೊಮ್ಯಾಂಟಿಕ್ ಔಟಿಂಗ್ಗಳು ಮತ್ತು ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾಗಳು. ಅವನು ಅವಳ ಜೊತೆ ಸಿಕ್ಕಾಪಟ್ಟೆ ಫ್ಲರ್ಟ್ ಮಾಡಿದ್ದ. ಇಬ್ಬರ ನಡುವೆ ಖಂಡಿತವಾಗಿಯೂ ತೀವ್ರವಾದ ಟೆನ್ಷನ್ ಇತ್ತು. ಆದರೆ ಇಬ್ಬರು ಅದರ ಬಗ್ಗೆ ಮುಕ್ತವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೇ ಇರಲಿಲ್ಲ. ಹಾಗಾಗಿ ಇಬ್ಬರು ಹಂಚಿಕೊಂಡ ಏಕೈಕ ಅನುಭವವೆಂದರೆ ವಾಟ್ಸಪ್ಪಲ್ಲಿ ಕಿಸ್ಸಿಂಗ್ ಎಮೋಜಿಗಳನ್ನು ಕಳಿಸೋದು ಮಾತ್ರನೇ. ಅವನ ಮೊದಲ ರಾತ್ರಿ ಹತ್ತಿರವಾಗ್ತಾ ಇದ್ದಂತೆ ಅವನ IT ಕಂಪನಿಯ ಸ್ನೇಹಿತರು ಅವನನ್ನು ಸಿಕ್ಕಾಪಟ್ಟೆ ರೇಗಿಸಿದ್ರು. ಗಂಡಸರ ನಡುವಿನ ಕಾಮನ್ ತಮಾಷೆಗಳು ಇದ್ವು. ಒಬ್ಬ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ 100 ಹೆಲ್ಮೆಟ್ ಪಾಕೆಟ್ಗಳನ್ನು ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದ. ಬ್ಯಾಚುಲರ್ ಪಾರ್ಟಿನಲ್ಲಿ ಅವನು, ಇದು ನಿನಗೆ ನನ್ನ ಕಡೆಯಿಂದ ಗಿಫ್ಟ್ ಮಚ್ಚ, ನಿನಗೆ ಸಿಗ್ಬಹುದಾದಂತಹ ಬೆಸ್ಟ್ ಗಿಫ್ಟ್ ಇದೇನೆ ನೋಡು ಅಂತ ಕೂಗಿ ಹೇಳಿದ್ದ ಬಡ್ಡಿ ಮಗ. ಕಾರಲ್ಲಿ ತನ್ನ ಸ್ನೇಹಿತನ ಮೂರ್ಖತನವನ್ನು ನೆನೆಸ್ಕೊಂಡು ಕಾರ್ತಿಕ್ ಮುಗುಳು ನಕ್ಕಿದ್ದ. ಆದರೆ ಆ ಮಬ್ಬು ಬೆಳಕಲ್ಲಿ ಶ್ರುತಿಯ ಮುಖದಲ್ಲಿ ನರ್ವಸ್ ಆದ ಮೌನವಾದ ಭಾವವನ್ನು ಕೂಡ ಅವನು ನೋಡಿದ್ದ. ಅವಳು ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಕೆಲವು ಗಂಟೆಗಳ ನಂತರ ಹೊಸದಾಗಿ ಮದುವೆಯಾದ ದಂಪತಿಗಳು ಕೊನೆಗೂ ತಮ್ಮ ಐಷಾರಾಮಿ ಹೋಟೆಲ್ ರೂಮ್ನಲ್ಲಿದ್ದರು. ತುಂಬ ರಿಲ್ಯಾಕ್ಸ್ ಆಗಿ ಮತ್ತು ಸಂಪೂರ್ಣವಾಗಿ ಏಕಾಂಗಿಯಾಗಿ ಅಲ್ಲಿ ಕಾಲ ಕಳೆಯೋದಕ್ಕೆ ಯಾವ ಕಸಿನ್ಸ್ ಆಗಲಿ ಕಿರಿಕಿರಿ ಮಾಡೋ ಸ್ನೇಹಿತರಾಗಲಿ ಇರಲಿಲ್ಲ. ಕಾರ್ತಿಕ್ ತನ್ನ ಭಾರವಾದ ಮದುವೆಯ ಬಟ್ಟೆಗಳನ್ನು ತೆಗೆದು ಆರಾಮದಾಯಕವಾದ ಕ್ಯಾಶುವಲ್ ಬಟ್ಟೆಗಳನ್ನು ಹಾಕೊಳ್ಳೋದಕ್ಕೆ ಕೇವಲ 1-2 ನಿಮಿಷ ತಗೊಂಡ. ಅವನಾಗಲೇ ಡಿನ್ನರ್ ಆರ್ಡರ್ ಮಾಡೋದಕ್ಕೆ ರೂಮ್ ಸರ್ವಿಸ್ಗೆ ಡಯಲ್ ಮಾಡ್ತಾ ಇದ್ದ. ಆದರೆ ಶ್ರುತಿ ಇನ್ನು ದೊಡ್ಡ ಕನ್ನಡಿಯ ಮುಂದೆ ನಿಂತು ತನ್ನ ಭಾರವಾದ ಚಿನ್ನದ ಆಭರಣಗಳನ್ನು ಮತ್ತು ತಲೆಯಲ್ಲಿದ್ದ ದಪ್ಪ ಮಲ್ಲಿಗೆ ಹೂವಿನ ದಂಡಿಯನ್ನು ಹೇಗೆ ತೆಗೆಯೋದು ಅಂತ ಯೋಚಿಸ್ತಾ ಇದ್ಲು. ಛೇ, ಗಂಡಸರ ಜೀವನ ಎಷ್ಟು ಸುಲಭ ಅಲ್ವಾ ಅಂತ ಅವಳು ಮನಸ್ಸಲ್ಲೇ ಅಂದ್ಕೊಂಡ್ಳು. ಅವಳು ತನ್ನ ಭಾರವಾದ ನೆಕ್ಲೆಸನ್ನು ಅರ್ಧದಷ್ಟು ತೆಗೆಯುವಷ್ಟರಲ್ಲಿ ಕಾರ್ತಿಕ್ ಅವಳ ಹಿಂದಿನಿಂದ ಬಂದು ಮೃದುವಾಗಿ ತಪ್ಕೊಂಡ. ನಾನೇನಾದರೂ ಹೆಲ್ಪ್ ಮಾಡಲಾ ಅಂತ ಅವನು ಮೇಲೂ ಧ್ವನಿಯಲ್ಲಿ ಕೇಳ್ದ. ಅವಳಷ್ಟು ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ಸಿದ್ಧಳಿರಲಿಲ್ಲ. ಬೇಡ, ನಾನೇ ತೆಗೆಯಬಲ್ಲೆ ಅಂತ ನಾಚ್ಕೊಳ್ತಾ ನಗ್ತಾ ಅವನನ್ನು ತಮಾಷೆಯಿಂದ ದೂರ ತಳ್ಳಿದ್ದು. ಅವನವಳನ್ನು ಸುಲಭವಾಗಿ ತನ್ನ ಬಲವಾದ ತೋಳುಗಳೊಳಗೆ ಮತ್ತೆ ಎಳ್ಕೊಂಡ. ನೀನಿವತ್ತು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ ಬೇಬ್. ನಿನ್ನ ಈ ಸುಂದರವಾದ ಕಾಂಚೀವರಂ ಸೀರೆ, ಅದಕ್ಕೆ ಮ್ಯಾಚ್ ಆಗೋ ಕೆಂಪು ಲಿಪ್ಸ್ಟಿಕ್, ದೇವ್ರೇ
ಸಂಜೆಯಿಂದ ನಿನ್ನ ಮೇಲಿಂದ ಕಣ್ ತೆಗೆಯೋಕೆ ಆಗ್ತಾ ಇಲ್ಲ. ನಿನ್ನನ್ನೇನು ಮಾಡಬೇಕು ಅನ್ನಿಸ್ತಿದೆ ಗೊತ್ತಾ ನಿನಗೆ ಅಂತ ಕೇಳ್ದ. ಏನು ಅಂತ ಶ್ರುತಿ ಮೆಲ್ಲಗೆ ಕೇಳಿದ್ಲು. ಅವಳ ಹೃದಯ ಬಡಿತ ವೇಗವಾಗಿತ್ತು. ಏನೇನೋ ಮಾಡಬೇಕು ಅನ್ನಿಸ್ತಿದೆ, ಅದಕ್ಕೆಲ್ಲ ನಿನ್ನ ಅನುಮತಿ ಸಿಗುತ್ತಾ ಅಂತ ಹೇಳ್ದ. ಇನ್ನೇನು ಕೆನ್ನೆಗೆ ಮುತ್ತು ಕೊಡಬೇಕು ಅಷ್ಟರಲ್ಲಿ ಬಾಗಿಲು ಬಡ್ದಂಗಾಯಿತು. ಸರ್, ರೂಮ್ ಸರ್ವಿಸ್ ಅಂತ ಕೇಳ್ದಂತೆ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗಾಯಿತು ಅಂತ ಬೈಕೊಳ್ತಾ ಹೋಗಿ ಆರ್ಡರ್ ಮಾಡಿದ ಊಟನ ಒಳಗೆ ತಂದಿಡ್ದ. ಮನೆಯಲ್ಲಿ ಮಾಡಿಕೊಂಡ್ರೆ ಕಸಿನ್ಸ್ಗಳ ಕಾಟ ಇರುತ್ತೆ ಅಂತ ಹೋಟೆಲ್ ರೂಮಿಗೆ ಬಂದರೆ ಇಲ್ಲಿ ಕೂಡ ಕಾಟ ಕೊಡೋರಿದ್ದಾರಲ್ಲ ಅಂತ ಗೊಣಗ್ತಾ ಇದ್ದ. ಶ್ರುತಿ ಬೇಗನೆ ತನ್ನ ಉಳಿದ ಒಡವೆಗಳನ್ನು ತೆಗೆದು ಮುಖ ತೊಳೆದು ಫ್ರೆಶ್ ಆಗಿ ಕೋಣೆಗೆ ಹಿಂತಿರುಗಿದ್ಲು. ಕಾರ್ತಿಕ್ ಆಗಲೇ ಕಿಟಕಿಯ ಪಕ್ಕದ ಸಣ್ಣ ಡೈನಿಂಗ್ ಟೇಬಲ್ ಮೇಲೆ ಊಟವನ್ನು ಜೋಡಿಸಿಟ್ಟಿದ್ದ. ಕಳೆದ 2 ದಿನಗಳಿಂದ ಮದುವೆಯ ಭರ್ಜರಿ ಊಟ ಮತ್ತು ಸಿಹಿ ತಿಂಡಿಗಳನ್ನು ತಿಂದಿದ್ದರಿಂದ ಅವರು ಸಿಂಪಲ್ಲಾಗಿ ಪನ್ನೀರ್ ಟಿಕ್ಕಾ ಮತ್ತು ಬಟರ್ ನಾನ್ ಆರ್ಡರ್ ಮಾಡಿದರು. ಅವ್ರ ಮದುವೆ ಮಂಟಪದಲ್ಲಿ ನಡೆದ ತಮಾಷೆಯ ಘಟನೆಗಳ ಬಗ್ಗೆ ಮಾತಾಡ್ತಾ ಊಟನ ಎಂಜಾಯ್ ಮಾಡಿದರು. ಕಾರ್ತಿಕ್ ಅವಳ ಪ್ಲೇಟನ್ನೇ ನೋಡ್ತಾ ಇರೋದನ್ನು ಗಮನಿಸಿದ ಶ್ರುತಿ ಕೇಳಿದ್ಲು, ನಿನಗೆ ಹಸಿವಾಗಿಲ್ವಾ? ಹೋ, ಹಸಿವಾಗಿದೆ. ನೀನು ಊಟ ಮುಗಿಸಿದ್ರೆ ನಿನ್ನನ್ನೇ ತಿನ್ನೋಣ ಅಂತ ಕಾಯ್ತಾ ಇದ್ದೀನಿ. ಕಾರ್ತಿಕ್ ತನ್ನ ತುಂಟ ನಗೆ ಬೀರ್ತಾ ಹೇಳ್ದ. ಅವನು ಮುಂದಕ್ಕೆ ಬಾಗಿ ಅವಳ ಕೈ ಹಿಡಿದು ಬಲವಾಗಿ ತನ್ನತ್ತ ಎಳ್ಕೊಂಡು ಅವಳನ್ನು ಅಡ್ಡಲಾಗಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಕಾರ್ತಿಕ್ ಅಂತ ಅವಳು ನಿಧಾನಕ್ಕೆ ಕರೆದಾಗ, ಹೇಳು ನನ್ನ ಒಲವೇ ಅಂತ ಅವನು ಕೂಡ ಅವಳ ಕಿವಿ ಬಳಿ ಬಂದು ನಿಧಾನಕ್ಕೆ ಹೇಳ್ದ. ಅವಳು ಕೂಡ ಕಣ್ಮುಚ್ಚಿ ಆ ಬಿಸಿ ಉಸಿರನ್ನು ಆಸ್ವಾದಿಸುತ್ತಾ, ಕಾರ್ತಿಕ್ ಸಾಕು, ಮೊದಲು ಊಟ ಮಾಡೋಣ ಅಂತ ಹೇಳಿ ನಾನು ತಿಂತ ಅವನಿಗೂ ತನ್ನ ಕೈಯಾರೆ ತಿನ್ನಿಸಿದ್ಲು. ಇಬ್ಬರ ಊಟವಾದ ಮೇಲೆ ಏನೂ ಮಾತಾಡೋದಕ್ಕೆ ತೋಚದೆ ಮಂಚದ ಮೇಲೆ ಅಕ್ಕಪಕ್ಕ ಕೂತಿದ್ರು. ಸ್ವಲ್ಪ ಸಮಯ ಕಳೀತು. ಆಗ ಕಾರ್ತಿಕ್, ಹೀಗೆ ಕೂತಿದ್ರೆ ರಾತ್ರಿ ಪೂರ್ತಿ ನಾವಿಬ್ಬರು ಹೀಗೆ ಕೂರಬೇಕಾಗತ್ತೆ ಅಂತ ಹೇಳ್ತಾ ಅವಳ ಪಕ್ಕ ಬಂದ. ಅವಳನ್ನು ನಿಧಾನಕ್ಕೆ ಮಂಚದ ಮೇಲೆ ಮಲಗಿಸ್ತಾ, ಅವಳನ್ನು ಆವರಿಸ್ತಾ, ಅವಳೆಲ್ಲ ಆಸೆ ಕನಸುಗಳನ್ನು ಈಡೇರಿಸ್ತಾ ತಾನೇ ತೃಪ್ತಿಯಾಗುವಷ್ಟು ಶ್ರುತಿಯನ್ನು ಮಜಾ ಮಾಡ್ದ. ಅಂತಿಮವಾಗಿ ಹೊಸದಾಗಿ ಮದುವೆಯಾದ ದಂಪತಿಗಳು ಚಿಂದಿಯಾದ ಬೆಡ್ಶೀಟ್ ಮೇಲೆ ಸಂಪೂರ್ಣವಾಗಿ ಸುಸ್ತಾಗಿ ಮಲಗಿದ್ರು. ಕಾರ್ತಿಕ್ ಅವಳ ಮೇಲೆ ಭಾರವಾಗಿ ಮಲಗಿದ್ದ. ಇಬ್ಬರು ಬಿಗಿಯಾಗಿ ತಪ್ಪಿಕೊಂಡಿದ್ರು. ಉಸಿರಿಗಾಗಿ ಒದ್ದಾಡ್ತಾ ಇದ್ರು. ಕಾರ್ತಿಕ್ನ ಮೆತ್ತಗಾಗ್ತಾ ಇರೋ ಅವನ ವಸ್ತು ಇನ್ನು ಶ್ರುತಿಯ ತೃಪ್ತ ದೇಹದೊಳಗೆ ಆಳವಾಗಿ ಹುದುಗಿತ್ತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಮಾಡಿ. ಹಾಗೆ ಇದೇ ಥರ ಕತೆಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.